ಅಕ್ಟೋಬರ್ 2ನೇ ತಾರೀಕು ವರ್ಷದ ಅತಿ ದೊಡ್ಡ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಬಂದಿದೆ. ನಾಳಿದ್ದು ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಒಂದು ಬಿಂದಿಗೆಯ ನೀರಿನಿಂದ ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಸರ್ವ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅನೇಕ ರೀತಿಯ ಹಣದ ಕಷ್ಟ, ಅನಾರೋಗ್ಯದ ಸಮಸ್ಯೆ, ವ್ಯವಹಾರ ನಷ್ಟ, ಮಾನಸಿಕ ಕಿರಿಕಿರಿ ದೂರವಾಗಿ ವಂಶದ ಅಭಿವೃದ್ಧಿ ಪಿತೃಗಳ ಕೃಪೆಯಿಂದ ಉಂಟಾಗುತ್ತೆ. ಬುಧವಾರ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳ ಹೆಸರನ್ನು ಹೇಳಿ ಪಿಂಡ ಪ್ರದಾನ ಮಾಡುವುದು, ತರ್ಪಣ ನೀಡುವುದನ್ನು ಮಾಡಿದರೆ ತುಂಬಾ ಉತ್ತಮ. ಆದರೆ ಪಿಂಡ ಪ್ರದಾನ, ಪಿತೃ ತರ್ಪಣವನ್ನು ನೀಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು? ಪಿತೃಗಳ ಅನುಗ್ರಹಕ್ಕಾಗಿ ಎಡೆಯನ್ನು ಇಟ್ಟು ಮನೆಯ ಹೊರಗಿನ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಇಟ್ಟು ಅವರ ಸ್ಮರಣೆಯನ್ನ ಮಾಡಿಕೊಳ್ತೀರಾ. ಇದರ ಜೊತೆಗೆ ಕನಿಷ್ಠ 3 ಜನ ಹಸಿದವರಿಗೆ ಅನ್ನದಾನವನ್ನ ಮಾಡಬೇಕು. ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ ಹೊರತುಪಡಿಸಿ ಬೇರೆ 3 ಜನರಿಗೆ, ಅದರಲ್ಲೂ ಕನಿಷ್ಠ 3 ಜನ, ಅದರ ಮೇಲೆ ಎಷ್ಟು ಜನಕ್ಕಾದರೂ ನಿಮ್ಮ ಪಿತೃಗಳ ಹೆಸರನ್ನು ಹೇಳಿ ಅನ್ನದಾನವನ್ನ ಮಾಡಬೇಕು, ಊಟವನ್ನ ಹಾಕಬೇಕು. ಹೀಗೆ ಮಾಡುವುದರಿಂದ ಪಿತೃಗಳು ಸಂತೃಪ್ತಗೊಳ್ತಾರೆ, ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಅನುಗ್ರಹಿಸುತ್ತಾರೆ. ಅವತ್ತಿನ ದಿನ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳು ನಿಮ್ಮ ಮನೆಗೆ ಪಕ್ಷಿಗಳ ರೂಪದಲ್ಲಿ, ಪ್ರಾಣಿಗಳ ರೂಪದಲ್ಲಿ, ಬೇರೆ ಮಾನವರ ರೂಪದಲ್ಲಿ ಬರಬಹುದು. ಅವತ್ತಿನ ದಿನ ಮನೆಯ ಮುಂದೆ ಬಂದ ಅಥವಾ ನಿಮಗೆ ಕಾಣಿಸಿಕೊಂಡು ಯಾರಾದರೂ ಏನನ್ನಾದರೂ ಕೇಳಿದರೆ ಬರಿಗೈನಲ್ಲಿ ಕಳಿಸಬೇಡಿ. ಅವರಿಗೆ ಶುದ್ಧ ಜಲವನ್ನ ಕುಡಿಯಲು, ಹಸಿವು ನೀಗಿಸಲು ಹಣ್ಣು ಹಂಪಲು ಅಥವಾ ಊಟವನ್ನು ಕೊಟ್ಟು ಕಳಿಸಿ. ಇದಿಷ್ಟು ಕೆಲಸಗಳನ್ನು ಮಾಡುವುದರ ಜೊತೆಗೆ ಗೋಸೇವೆಯನ್ನು ನಾರಾಯಣನ ಹೆಸರನ್ನ ಹೇಳುತ್ತಾ, ಪಿತೃಗಳ ಹೆಸರನ್ನು ಹೇಳುತ್ತಾ ಗೋವುಗಳನ್ನು ಸ್ಪರ್ಶಿಸಿ ಹಸಿ ಹುಲ್ಲನ್ನು ಗೋವುಗಳಿಗೆ ತಿನ್ನಲು ನಿಮ್ಮ ಕೈನಿಂದ ನೀಡಿ. ನೆನೆಸಿದ ಕಾಳುಗಳ ಜೊತೆಗೆ ಬೆಲ್ಲವನ್ನು ಸೇರಿಸಿ ಗೋಮಾತೆಗೆ ತಿನ್ನಿಸಿ. ಹಾಗೆಯೇ ಈ ಅಮಾವಾಸ್ಯೆಯ ಸಮಯದಲ್ಲಿ, ಅದರಲ್ಲೂ ಮಧ್ಯಾಹ್ನ ಸಮಯದಲ್ಲಿ ಪಿತೃಗಳು ಮನೆಯ ಮುಂದೆ ಬಂದು ನಿಲ್ಲುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಮಹಾಲಯ ಅಮಾವಾಸ್ಯೆಯ ದಿನ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಒಂದು ಬಿಂದಿಗೆಯ ನೀರಿನಿಂದ ಈ ಕೆಲಸವನ್ನ ಮಾಡಿದರೂ ಕೂಡ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಏನ್ ಮಾಡಬೇಕು? ನೀವು ಕೆಲಸದಲ್ಲಿದ್ದರೂ ಸರಿ, ಮನೆಯಲ್ಲಿದ್ದರೂ ಸರಿ, ಪ್ರಯಾಣ ಮಾಡುತ್ತಿದ್ದರೂ ಸರಿ, ನಿಮಗೆ ಯಾರ್ಯಾರು ನೆನಪಿಗೆ ಬರ್ತಾರೋ ಪಿತೃಗಳ ಒಬ್ಬೊಬ್ಬರದ ಹೆಸರನ್ನ ಹೇಳುತ್ತಾ ಅವರು ನಿಮ್ಮನ್ನು ನೋಡಿಕೊಂಡಂತಹ ರೀತಿ, ಅವರೊಂದಿಗಿನ ನಿಮ್ಮ ಒಡನಾಟ, ಪ್ರೀತಿ ಎಲ್ಲವನ್ನೂ ನೆನೆಸಿಕೊಂಡು ಅವರ ಸ್ಮರಣೆಯನ್ನ ಮಾಡಿಕೊಳ್ಳಬೇಕು. ನಂತರ ಒಂದು ಬಿಂದಿಗೆಯ ನೀರನ್ನು ನಿಮ್ಮ ಮನೆ ಮುಂದೆ ಇರುವಂತಹ ಗಿಡಗಳಿಗೆ, ದೊಡ್ಡ ದೊಡ್ಡ ಮರಗಳಿಗೆ ಹಾಕಬೇಕು. ಕನಿಷ್ಠ 1 ಮರ ಅಥವಾ ಸಸಿಯಾಗಿರ್ಬೋದು. ಅದನ್ನು ಬಿಟ್ಟು ಎಷ್ಟು ಗಿಡಗಳಿಗಾದರೂ ಮರಗಳಿಗಾದರೂ ನಾಳೆ ಬರುವಂತಹ ಅಮಾವಾಸ್ಯೆಯ ದಿನ ನೀವು ಜಲವನ್ನು ಪಿತೃಗಳ ಹೆಸರನ್ನು ಹೇಳಿ ಅರ್ಪಿಸಬೇಕು. ಈ ಚಿಕ್ಕ ಕೆಲಸವನ್ನು ಪಿತೃಗಳನ್ನು ನೆನೆಸಿಕೊಂಡು ಮಾಡುವುದರಿಂದ ಆ ಮರಗಳು ಕೂಡ ಪಿತೃಗಳ ಮೂಲಕ ನಿಮ್ಮ ಕುಟುಂಬಕ್ಕೆ, ನಿಮಗೆ ವಿಶೇಷವಾಗಿ ಅನುಗ್ರಹಿಸುತ್ತೆ. ಪ್ರಕೃತಿ ಸೇವೆ ಮಾಡಿದ ಫಲದೊಂದಿಗೆ ಪಿತೃಗಳ ಅನುಗ್ರಹ ಉಂಟಾಗಿ ವಂಶದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಬಹಳ ವರ್ಷಗಳಿಂದ ಇದ್ದಂತಹ ಅನಾರೋಗ್ಯದ ಸಮಸ್ಯೆ, ವ್ಯಾಪಾರ ನಷ್ಟ, ಮಕ್ಕಳಾಗದೆ ಇರುವುದು, ಮದುವೆ ಭಾಗ್ಯ ಕೂಡಿ ಬರದೆ ಇರುವುದು, ಹಣದ ಬಡತನ ಎಲ್ಲ ದೂರವಾಗಿ ವಿಶೇಷ ಏಳಿಗೆ ಆಗ್ತಾ ಹೋಗುತ್ತೆ. ಈ ಸಣ್ಣ ಕೆಲಸವನ್ನು ಮಾಡುವುದರ ಜೊತೆಗೆ ನಿಮ್ಮ ಕೈನಿಂದ ಅರಳಿ ಸಸಿಯಾಗಿರ್ಬೋದು, ಆಲದ ಸಸಿಯಾಗಿರ್ಬೋದು, ಮಾನವರಿಗೆ, ಪಕ್ಷಿ ಪ್ರಾಣಿಗಳಿಗೆ ಹೆಚ್ಚು ನೆರಳು ನೀಡುವಂತಹ ಸಸಿಗಳನ್ನು ಯಾವುದಾದರೂ ಮೈದಾನಗಳಲ್ಲಿ, ಖಾಲಿ ಪ್ರದೇಶಗಳಲ್ಲಿ, ದೇಗುಲದ ಆವರಣಗಳಲ್ಲಿ ಪಿತೃಗಳ ಹೆಸರನ್ನು ಹೇಳುತ್ತಾ ನೆಟ್ಟರೆ ಜನ್ಮ ಜನ್ಮಗಳ ದಾರಿದ್ರ್ಯ ದೋಷಗಳು ಕಳೆದು ಎಂಥದ್ದೇ ಪಿತೃದೋಷ, ಜಾತಕ ದೋಷಗಳಿದ್ದರೂ, ಪಿತೃ ಶಾಪವಿದ್ದರೂ ಖಚಿತವಾಗಿ ದೂರವಾಗುತ್ತೆ. ಇನ್ನು ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ದಿನ ಅರಳಿ ವೃಕ್ಷದ ಮುಂದೆ ಒಂದು ದೊಡ್ಡ ಮಣ್ಣಿನ ದೀಪದಲ್ಲಿ ಸಾಸಿವೆಯ ಎಣ್ಣೆಯನ್ನ ಹಾಕಿ 12 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ನಕ್ಷತ್ರದ ಆಕಾರದಲ್ಲಿ ಕೂರಿಸಿ ಪಿತೃಗಳ ಹೆಸರನ್ನು ಹೇಳಿ ದೀಪಾರಾಧನೆಯನ್ನ ಮಾಡಿದರೂ ಕೂಡ ವಿಶೇಷವಾಗಿ ಪಿತೃಶಾಪ, ಪಿತೃದೋಷಗಳು ಕಡಿಮೆಯಾಗುತ್ತೆ. ನೋಡಿದ್ರಲ್ಲ, ಈ ಮಹಾಲಯ ಅಮಾವಾಸ್ಯೆಯ ದಿನ ಯಾವೆಲ್ಲ ವಿಧಿ ವಿಧಾನಗಳನ್ನು ಸರಳವಾಗಿ ಪಾಲಿಸಿದರೆ ಏನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.